ಅಂತೂ ಇಂತೂ ಯಾವಾಗ ಆಕ್ರೋಶ ಸ್ಫೋಟಗೊಳ್ತೋ ನಟ ಅಹಿಂಸಾ ಚೇತನ್ ಕ್ಷಮೆಯಾಚಿಸಿದ್ದಾರೆ. ಇವತ್ತು ಅಣ್ಣ ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಾದಾತ್ಮಕ ಟ್ವೀಟ್ ಅನ್ನು ಅವರು ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಮಾಡಿದ್ರು. ಯಾವಾಗ ಇದರ ಕುರಿತಾಗಿ ಚಿತ್ರರಂಗದಿಂದ ಕೂಡ ಹಿರಿಯ ನಟ ನಟಿಯರಿಂದ ಸೇರಿಸಿ ಅಭಿಮಾನಿಗಳವರೆಗೂ ಕೂಡ ಯಾವಾಗ ಈ ಆಕ್ರೋಶ ದೊಡ್ಡ ಜ್ವಾಲೆಯಾಗಿ ಧಗಧಗಿಸ್ತೋ ಈಗ ಅವರು ಬೇಷರತ್ ಕ್ಷಮೆಯಾಚಿಸಿದ್ದಾರೆ. ಬಹಿರಂಗ ಕ್ಷಮೆ ಕೋರಿದ್ದಾರೆ. ಇವತ್ತು ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಕನ್ನಡ ಪರ ಹೋರಾಟಗಾರರು ಹಾಗೂ ಕಾರ್ಯಕರ್ತರು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ ಅಭಿಮಾನಿಗಳ ಕ್ಷಮೆಯಾಚಿಸಿದ್ದಾರೆ. ಬೆಂಗಳೂರಿನ ಹೃದಯ ಭಾಗದಲ್ಲಿ 2.5 ಎಕರೆ ಜಾಗವನ್ನು ಸ್ಮಾರಕಕ್ಕೆ ಕೊಟ್ಟಿದ್ಯಾಕೆ, ಯಾಕಾಗಿ ಅನ್ನುವಂಥ ರೀತಿಯಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡಿದರು. ಯಾವಾಗ ಈ ಒಂದು ಪೋಸ್ಟ್ ಭಾರಿ ಆಕ್ರೋಶಕ್ಕೆ ಕಾರಣವಾಯಿತೋ ಇವತ್ತು ಅವರು ಕ್ಷಮೆಯಾಚಿಸಿದ್ದಾರೆ. ಅವರ ಏಕಪಾತ್ರ ಅಭಿನಯ ಮಾಡಿ ಅದೊಂದು ಕಾರಣ ಆಗಿದೆ. ಆದರೆ ನಾನು ಪ್ರಶ್ನೆ ಮಾಡೋದು ಅವರ ಒಂದು ರೀತಿಯ ಕೊಡುಗೆ ಅಲ್ಲವೇ ಅಲ್ಲ, ಅವರ ಸಮಾಜ ಕೊಡುಗೆ ಅಷ್ಟೇ ಅಲ್ಲ, ಸರ್ಕಾರದ ಯೋಜನೆಗಳನ್ನ ಕೂಡ ಜಾಗೃತಿ ಮೂಡಿಸೋದು ನಮ್ಮೆಲ್ಲರ ಕರ್ತವ್ಯ. ಒಂದು ಗಟ್ಟಿಯಾದ ಪ್ರಜಾಪ್ರಭುತ್ವ ನಮ್ಮ ಕರ್ತವ್ಯ. ನಾನು ಯಾರಿಗಾರೋ ಒಂದು ರೀತಿ ನೋವು ಮಾಡೋದು ನನ್ನ ಉದ್ದೇಶ ಇಲ್ಲ, ಭಾವನೆ ಕರ್ತವ್ಯ ನನ್ನ ಉದ್ದೇಶ ಅಲ್ಲ. ಆದರೆ ಜಾಗೃತಿ ಮೂಡಿಸೋದು ಬಹುಶಃ ಅಣ್ಣವ್ರಿಗೆ 2.5 ಎಕರೆ ಕೊಡ್ತೀವಿ ನಿಮ್ಮ ಹೆಸರನ್ನ ಹೇಳಿದ್ರೆ ಅವರೇ ಬೇಡ ಅಂತ ಇದ್ರು. ಆ ಒಂದು ಅತ್ಯುತ್ತಮವಾದ ಸಾವಿರಾರು ಕುಟುಂಬಗಳಿಗೆ ಅನ್ನ ಆಗ್ತಾ ಇದೆ. ಆ ಜಾಗ ಕೊಟ್ಟಿದ್ದು ಸಾರ್ಥಕವಾದ ಸಿದ್ಧಾಂತ ಸಾವಿರ ಇರಲಿ ಸರ್. ಈಗ ಸಿದ್ಧಾಂತ ಸಾವಿರ ಇರಲಿ. ನಾನು ಹೇಳ್ತಕ್ಕಂಥದ್ದು 20 ವರ್ಷ ಕಳೆದು 5 ವರ್ಷ ಕಳೆದ್ರೆ 4 ಶತಮಾನ ಆಗುತ್ತೆ. ಆ ವ್ಯಕ್ತಿಯ ಹೆಸರನ್ನ ತಗೊಂಡು ಸರ್ಕಾರಕ್ಕೆ ಚಾಟಿ ಇವತ್ತು ಕೊಟ್ಟಿದೆ. 20 ವರ್ಷದಿಂದ ಈಗ ಅವರು ಬಗೆಯಲ್ಲಿ ನೀವು ಮಾತಾಡಿದ ತಪ್ಪು. ಕರ್ನಾಟಕವನ್ನ ನಾವು ನಿಲ್ಲಿಸಿದ ಶ್ರೇಷ್ಠ ಕಟ್ಟಡ ಸರ್. ಪ್ರಾದೇಶಿಕ ಹಿತಾಸಕ್ತಿ ಬಹಳ ಮುಖ್ಯ. ಕನ್ನಡ ಅಸ್ಮಿತೆ ಭಾರತನ ಒಕ್ಕೂಟ ಹುಟ್ಟಬೇಕಂದ್ರೆ ಕನ್ನಡ ದೇಶ ಕೊಡುಗೆ ಕೊಟ್ಟಿದೆ. ಇವೆಲ್ಲ ನಿಮ್ಗೆ ಗೊತ್ತಿದೆ. ಯಾಕೆ ಅಣ್ಣವ್ರ ಬಗ್ಗೆ ತಿಳ್ಕೊಂಡಿಲ್ಲ ನೀವು? ನಾನು ತಿಳ್ಕೊಳ್ಳೋದು ಬಹಳ ಇದೆ. ಎಲ್ಲರಿಂದ ಅವ್ರ ಆದರ್ಶ ಇದೆ ಗೊತ್ತಾ? ಹುಟ್ಟುವಾಗ ಪಂಚೆ ಶರ್ಟ್ ಅನ್ಬೋದು ಜೀವನದಲ್ಲಿ ಕಟ್ಕಾಡಲ್ಲಿದ್ದಾಗ ಮೊದಲು ಒಂದು ಪಂಚ ಒಂದು ಬಿಳಿ ಶರ್ಟ್, ಸಾಯೋವರೆಗೂ ಒಂದು ಪಂಚ ಒಂದು ಬಿಳಿ. ಆ ಆದರ್ಶ ಮೈಗೂಡಿಸ್ಕೊಂಡು ದಯವಿಟ್ಟು ಅದು ಕೊನೆಗೊಳಿಸಿ. ಆಯ್ತು. ಏನ್ ಗೊತ್ತೇ, ಶಿವರಾಮೇಗೌಡರು ಹೇಳಿದರೆ ನಾವು ಬಹಳ ಮುಖ್ಯವಾಗಿ ಯಾರ ಮನಸ್ಸು ನೋವು ಮಾಡೋದು ನಮ್ಮ ಉದ್ದೇಶ ಅಲ್ಲ. ಜಾಗೃತಿ ಆಗಿದೆ. ಇದನ್ನ ಮುಂದೆ ತಗೊಂಡೋಗೋದು ಸಾಕು. ಇದನ್ನ ಮುಂದಿನ ದಿನಗಳಲ್ಲಿ ಯಾರಾದ್ರೂ ಭಾವನೆಗೆ ಧಕ್ಕೆ ಆಗತ್ತೆ ಅಂದ್ರೆ ನಾನು ಯೋಚನೆ ಮಾಡಿ ಅದನ್ನ ಯೋಚನೆ ಮಾಡಿ ಆ ಹೆಜ್ಜೆ ತಗೋಬೇಕಾಗತ್ತೆ. ಅದನ್ನ ಆದಷ್ಟು ಯೋಚನೆ ಮಾಡಿ ಅದನ್ನ ಮಾಡದೇನೆ ನಾನು ಅಲ್ಲ. ಈಗ ಹೇಳಿದ್ರೆ ಈ ಜಾಗದ ಏನು ಗೊಂದಲ ಇದೆ, ಈ ಗೊಂದಲವನ್ನ ಇತ್ತೀಚೆಗೆ ಹಾಕ್ತೀನಿ. ಜಾಗದಲ್ಲಿ ಸೃಷ್ಟಿಯಾಗಿದ್ದಕ್ಕೆ ನನ್ನ ಇದಿದೆ ಅಂತಕ್ಕಂಥದ್ದನ್ನು ಹೇಳಿಕೆ ತಪ್ಪಾಗಿದೆ. ನಾನು ಯಾವ ಗೊಂದಲ ಹುಟ್ಟಿಸಕ್ಕೆ ನನ್ನ ಉದ್ದೇಶ ಅಲ್ಲ. ಇದನ್ನು ಗೊಂದಲ ಆಗಿದ್ರೆ ಅದು ಆಗದೇನಂಗೆ ಮುಂದೆ ನಾವು ನೋಡ್ಕೊಳ್ಳೋಣ. ಇದು ಯಾವುದೇ ಕಾರಣಕ್ಕೂ ಸಮಸ್ಯೆ ಬರೋದು ನನ್ನ ಉದ್ದೇಶ ಅಲ್ಲ. ಚರ್ಚೆ ಆಗಿದೆ. ಆ ಚರ್ಚೆಗೆ ಯಾರಿಗಾರು ನೋವಾಗಿದ್ರೆ ನಾನು ಕಲಿಯೋದು ಬೇಕಾದಷ್ಟು ಇರುತ್ತೆ. ಆ ಚರ್ಚೆ ಜಾತಿ ಧರ್ಮಗಳ ಎಲ್ಲೆ ಮೀರಿ ಈ ನಾಡಿನ ಏನು ಕೋಟ್ಯಾಂತರ ಜನ ಕನ್ನಡಿಗರಿದ್ದೇವೆ, ಎಲ್ರಿಗೂ ಈ ಹೇಳಿಕೆ ನೋವಾಗಿದೆ ಸರ್. ಅದನ್ನು ಸ್ಪಷ್ಟಪಡಿಸ್ತೀನಿ. ನೋಡಿ, ಕರ್ನಾಟಕ 7 ಕೋಟಿ ಜನ ಇರೋದು ಬೇರೆ ಬೇರೆ ವಿಭಿನ್ನವಾದ ಆಲೋಚನೆಗಳಿದೆ. ನಾವೆಲ್ಲರೂ ಬೇರೆ ಬೇರೆ ವಿಚಾರಗಳಿರುತ್ತೆ. ಬಟ್ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಸಮಾಜ ಕಟ್ಟೋಣ. ನಮಗೆ ರಾಜ್ಕುಮಾರ್ ಅವ್ರ ಜೊತೆ ಸಿನಿಮಾ ರಂಗದ ಒಳಗಡೆ ಹೇಳಿಕೆ ತಪ್ಪಾಗಿದೆ ಅದನ್ನ ಹೇಳಿ. ಕೊಡುಗೆ ತಪ್ಪಾಯ್ತು ಅಂತ ಕೇಳಿದ ಅಲ್ವೇನ್ರಿ? ತಪ್ಪಾಯ್ತು ಅಂತ ಇವಾಗ ಹೇಳಿ. ಶಿವರಾಮೇಗೌಡನವರು ಬಹಳ ಎಲ್ಲ ಇದೀರಲ್ಲ, ಹೇಳಿಕೆ ಹೇಳ್ತಾರಲ್ಲ ಬಿಡಿ. ಮನೆಗೆ ಬರ್ಲಿ. ಗುಡಿಸಲು ಮಾಡೋ ಅಜ್ಜಿ ಮಾಡಿ ಅನ್ನ ತಿಳ್ಕೊಂಡು ನನ್ನ ಭಾಷೆಗೆ ಅನ್ಯಾಯವಾಗ್ತಲ್ಲ ಅಂತೇಳಿ, ನಮ್ಮ ಭಾಷೆಗೆ ಅನ್ಯಾಯವಾಗ್ತಲ್ಲ ಅಂತೇಳಿ ಲಕ್ಷಾಂತರ ಜನರು ಮುಂದೆ ಕಣ್ಣೀರು ಹಾಕೊಂಡು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.